ಜಸ್ಟ್ 3 ಬಾಗಿಲಿಟ್ಟಿದ್ದೀನಿ ಸರ್. ಸರ್ ದಯವಿಟ್ಟು ದಯವಿಟ್ಟು ನಮ್ಮ ಮನೇನ ಜಪ್ತಿ ಮಾಡಬೇಡಿ. 2 ತಿಂಗಳ ಅವಕಾಶ ಕೊಡಿ. ನಿಮ್ಮ ಸಾಲನ ನಾನು ಹೇಗಾದರೂ ಮಾಡಿ ತೀರಿಸ್ತೀನಿ. ಆದರೆ ನಮ್ಮ ಹೊಸ ಮನೆ ವಿಷಯಕ್ಕೆ ಏನಾನ ಬಂದರೆ ಪರಿಣಾಮ ನೆಟ್ಟಗಿರಲ್ಲ. ಒಬ್ಬರೊಬ್ಬರು ಚಂಡಾಡ್ಸ್ಬಿಡ್ತೀನಿ. ನನಗೂ ಸ್ವಾಭಿಮಾನ ಇದೆ. ನನಗೂ ನನ್ನ ಪರಿಶ್ರಮದ ಬಗ್ಗೆ ಹೆಮ್ಮೆ. ಸರ್ ಏನು ಮಾಡಬೇಡಿ ಪ್ಲೀಸ್, ಏನು ಮಾಡಬೇಡಿ ಸರ್. ಸರ್ ಪ್ಲೀಸ್ ಏನು ಮಾಡಬೇಡಿ. ಸುಮ್ಮನೆ ತಮಾಷೆ ಕಂಡೆ ಸರ್. ಪ್ಲೀಸ್ ಏನು ಮಾಡಬೇಡಿ. ಅಯ್ಯೋ ಅಮ್ಮ. ಛೇ, ಸಾಲ ತೀರ್ಸ್ತೀರಾ ಮನೆ ಕಟ್ಕೊಂಡು ಮೆರಿಬೇಕಾ ನಾನು? ಛೇ, ಎಂಥ ಜನ್ಮ ನಂದು. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ಏನು ಟೈಮ್ ಕೊಡ್ತೀರಾ? ನಿಜವಾಗ್ಲೂ ಟೈಮ್ ಕೊಡ್ತೀರಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಪ್ಪ, ಈಗ ಸಮಾಧಾನ ಆಯಿತು. ಬೇಗ ಇವ್ರ ಸಾಲನ ತೀರಿಸ್ಬೇಕು. ದಯವಿಟ್ಟು ಯಾರು ಜಾಸ್ತಿ ಸಾಲ ಮಾಡಿಕೊಂಡು ಮೊದಲಾಡ್ಬಿಡಿ. ಏನು ಕಪ್ಪ ಕೊಡಬೇಕೆ? ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಒಡ ಹುಟ್ಟಿದವರೇ? ಅಣ್ಣ ತಮ್ಮಂದಿರೇ? ನೆಂಟರೇ? ಇಷ್ಟರೇ? ದಾಯಾದಿಗಳೇ? ನೀವೇನು ಇಲ್ಲಿ ಉತ್ತೀರಾ ಬಿತ್ತೀರಾ? ಮೋಡ ಮಳೆ ಸುರಿಸುತ್ತದೆ, ರೈತ ಉತ್ತುತ್ತಾನೆ ಬಿತ್ತುತ್ತಾನೆ. ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ನಿಮಗೆ ನಾವೇ ಕೂಲಿ ಕೊಡಬೇಕೆ? ಕಿತ್ತೂರು ನಿಮ್ಮಪ್ಪ ಕಟ್ಟಿ ಬೆಳೆಸಿದ ಆಸ್ತಿ ಏನು? ನೆನಪಿರಲಿ, ಕಿತ್ತೂರಿನಿಂದ ಕಪ್ಪ ಕೇಳಲು ಬಂದ ಈ ನಿಮ್ಮ ನಾಲಿಗೆಯ ಕತ್ತರಿಸಿ ನಾಯಿಗೆ ಬಿಸಾಕುತ್ತಾರೆ ಈ ಇಲ್ಲದ ಮಕ್ಕಳು. ಹೋಗಿ ಹೋಗಿ ಹೊರಟು ಹೋಗಿ. ರವಿ, ನಿನ್ನಂತ ಹುಡುಗ ಸಿಗ್ಬೇಕಾದ್ರೆ ನಾನು 7 ಜನ್ಮ ಪುಣ್ಯ ಮಾಡಿದ್ದೆ. ನಾನು ಬೇಜಾರಲ್ಲಿದ್ದಾಗ ಸಮಾಧಾನ ಮಾಡ್ತೀಯ, ನಾನು ಖುಷಿಲಿದ್ದಾಗ ಇನ್ನೂ ಖುಷಿ ಪಡಿಸ್ತೀಯ, ನಾನು ಸೋಮಾರ ಆಗಿದ್ದಾಗ ಮೋಟಿವೇಟ್ ಮಾಡ್ತೀಯ. ಒಟ್ಟಿನಲ್ಲಿ ನಂಗೆ ಏನೇ ಕೊಡ್ತಿದ್ರು ಅದನ್ನ ಕ್ಷಣಾರ್ಧದಲ್ಲಿ ಇಲ್ದಿದ್ದಂಗೆ ಮಾಡ್ಬಿಡ್ತೀಯ. ಅದಕ್ಕೆ ನಿನ್ನನ್ನೇ ನನಗೆ ತುಂಬ ಇಷ್ಟ ಕಣು. ಐ ಲವ್ ಯು ಸೋ ಮಚ್ ಕಣು. ಅಲ್ಲ ಕಣು, ನಾನು ನಿಮ್ಮ ಬಲೆಗೆ ಹೇಗೆ ಬಿದ್ಬಿಟ್ಟೆ ಇಷ್ಟು ಬೇಗ? ಹಿಂಗೆಲ್ಲ ಬಂದು ನಿಮ್ಮ ಮುಂದೆ ಪೋಸ್ ಕೊಡ್ತೀನಿ ಅನ್ಕೊಂಡ್ಯಾ? ನಿನ್ನ ಕಿತ್ತೋಗಿರೋ ಅಲ್ಕಡೆನ ಕಟ್ಕೊಂಡು ಅದಕ್ಕೆ ಊಟನೆಲ್ಲ ಎಲ್ಲರಿಗೆ ಅಕೌಂಟ್ ಹಾಕೊಂಡು ಸುಗಿತಿದ್ದಾರೆ. ಈಗಲೇ ಡಿವೋರ್ಸ್ ಪೇಪರ್ ಕೊಡ್ತೀನಿ, ಸೈನ್ ಮಾಡ್ಬಿಟ್ಟು ಇದ್ದೋಗ ಬೇಬಸ್ಸಿ. ಮುಖ ನೋಡಿ ಹೆಂಗಿದೆ. ಸೈಡ್ ಬಾ. ನಮಸ್ಕಾರ, ನನ್ನ ಹೆಸರು ರಾಜೇಶ್, ವಯಸ್ಸು 26. ನಾನು ಬೆಂಗಳೂರಿನಲ್ಲಿ ನೆಲೆಸಿದ್ದೇನೆ. ನಾನು ಒಬ್ಬ ರಂಗಭೂಮಿ ಕಲಾವಿದ. ಕೌರವರ ಜೀವನ ನಾಟಕ ಸೂತ್ರಗಳನ್ನು ಹಿಡಿದಾಡಿಸುತ್ತಿರುವ ಕಪಟ ನಾಟಕ ಸೂತ್ರಧಾರಿ ನಾನು ಕೃಷ್ಣ, ನೀನಲ್ಲ ದುರ್ಯೋಧನ. ಹೇಗೆ ನೀನು ನನ್ನ ಸೋದರರನ್ನು ನೀರಿಲ್ಲದೆ ಕೊಂದೆಯೋ ಹಾಗೆ ಹಾಗೆ ನೀನು ನಿನ್ನ ಕಡೆಗಾಲದಲ್ಲಿ ಕೈ ಇಟ್ಟರೆ ನೆತ್ತರ ಕೆಸರು, ಕುಡಿಯಲು ಮೊಗೆದ ನೀರಿನಲ್ಲಿ ನಿನ್ನ ತಮ್ಮನ ರಕ್ತ ಮಡುಗಟ್ಟಿ ನಿಲ್ಲುತ್ತದೆ. ಓ ಕೌರವ, ನೀನು ಚಂದ್ರನ ಮೊರೆ ಹೋಗು. ಈ ರಾಹು ನಿನ್ನನ್ನು ಬಿಡುವುದಿಲ್ಲವೋ? ಗಾಂಧಾರಿಯ ಗರ್ಭವನ್ನು ಮತ್ತೆ ಸೇರು. ನನ್ನ ತಂಗಿ ಎಲ್ಲ ಎಂದು ಏಸದವಳ ಬಸಿರನ್ನು ಬಗೆದು ನಿನ್ನನ್ನು ಈಚೆಗೆಳೆಯುತ್ತೇನೆ. ನಾನು ನಿನ್ನನ್ನು ಬಿಡುವುದಿಲ್ಲವೋ? ಕುರುವಂಶ ಕುಷ್ಟ, ದ್ವಾಪರದ ದುಷ್ಟ, ಭರತ ವರ್ಷ ಭ್ರಷ್ಟ. ಇದು ಗಾಂಧಾರ ಪಿಂಡ. ಒಂದೇ ಪಿಂಡವನ್ನು 100 ಹಂಚಿಕೊಂಡು ಹುಟ್ಟುವಾಗಲೇ ಕಚ್ಚಾಡಿ ಬೆಳೆದ ನಿಕೃಷ್ಟ ವಂಶವಲ್ಲ, ಇದು ಗಾಂಧಾರ ಪಿಂಡ. ಓ ಪತಂಗಗಳೇ, ಹಾರಾಡಿ ಹಾರಾಡಿ, ನಿಮ್ಮ ಶಿಥಿಲವಾದ ರೆಕ್ಕೆಗಳನ್ನು ಬಡಿದು ಹಾರಾಡಿ. ರಣ ಸಿಡಿಯಲಿ, ಅಗ್ನಿಷ್ಕರ ಕಕ್ಕಲಿ, ಕಡ ನುಕ್ಕಿ ಹರಿಯಲಿ, ರಣ ಚಂಡಿ ನರ್ತಿಸಲಿ. ಕೌರವರ ಕೋಡಿ ಕೋಡಿ ರಕ್ತದಲ್ಲಿ ಕೊಚ್ಚಿ ಹೋಗ ಬಯಸುತ್ತೇನೆ. ಅವರ ಮಾಂಸದ ಮುದ್ದೆಯಲ್ಲಿ ಲಜ್ಜೆಯಾಡ ಬಯಸುತ್ತೇನೆ. ದುಶ್ಯಾಸನನ ಬಿಸಿ ರಕ್ತ ನೊರೆಗೆದರೆ ಪಾಂಚಾಲಿಯ ಮುಡಿಗೇರಿದಾಗ ನಾನು ಮಂಡೆಗೆದರಿ ಮೈ ಮರೆಯುತ್ತೇನೆ. ಕರ್ಣನ ಅಮೃತ ಕಳಶಗಳು ಚಿಪ್ಪೊಡೆದು ಚೀರುವಾಗ ನಾನು ಸುಖದಿಂದ ಚೀರುತ್ತೇನೆ. ಕರ್ಮಕಾಂಡ ಕರಾಳ ಛಾಯೆ ಮುಂದಿನ ಭಾರತ ಪೀಳಿಗೆಗೆ ಕೈಪಿಡಿಯಾಗಲಿ. ಕೌರವರು ಆಡಿದ ಈ ಕುರುಕ್ಷೇತ್ರ ಮುಂದೆ ಯಾವುದೇ ರಾಜವಂಶಿಗಳೇ ಆಡಿದರೆ ಇದೇ ದುರ್ಗತಿಯಾಗಲಿ. ರಾಜಕಾರಣಕ್ಕೆ ಈ ರಾಜಧಾನಿ ಒಂದು ಶಾಪವಾಗಲಿ.
ಶಾಪವಾಗಲಿ, ಶಾಪವಾಗಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಮ್, ತುಮಕೂರಿಂದ ಬಂದಿದ್ದೀನಿ. ನಾನು ನವರಸ ನಟನ ಅಕಾಡೆಮಿಯ ವಿದ್ಯಾರ್ಥಿ. ನಾನು ಡ್ರಾಮಾಗಳಲ್ಲಿ ನಾಟಕಗಳಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದೀನಿ. 3 ಡ್ರಾಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಮ್ಯಾಕ್ಬತ್, ಮಾಳವ ಪ್ರೇಮ ಮತ್ತು ಗುರು ಶಿಷ್ಯರು. ಅದಾದಮೇಲೆ ಶಾರ್ಟ್ ಮೂವಿ ದ ಫೇಟ್ ಅಂತ ಅದರಲ್ಲಿ ಲೀಡಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇವಾಗ ಫ್ರೆಂಡ್ಶಿಪ್ ಅಂತ ಶಾರ್ಟ್ ಮೂವಿ ಬರ್ತಿದೆ, ಅದು ಇನ್ನೂ ರಿಲೀಸ್ ಆಗಿಲ್ಲ. ಜನವರಿ ಫಸ್ಟ್ ವೀಕಲ್ಲಿ ರಿಲೀಸ್ ಆಗುತ್ತೆ. ಏನಾಯ್ತು ಏನ ಕರ್ಸೋವನ್ನ ಬರಲಿ, ಅವನು ಬನ್ನ ಕೊಳಪ್ಪ ಗೋ. ಏನು ಗೊತ್ತಾಗುತ್ತೆ ಅಂತನಾ? ನಾನು ರಕ್ತ ಸಂಬಂಧಿ ಅಲ್ಲ, ನಿಮ್ಗಳು ರಕ್ತ ಆರ್ಸೋಕ್ ಬಂದಿರೋ ಸಂಬಂಧಿ. ಫೇಸ್ ಟು ಫೇಸ್ ಫ್ರೆಂಡ್ಶಿಪ್ಪಿಗೆ ಕಷ್ಟ ಬಂದರೆ ಏನಾಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಓಕೆನಾ? ನೆಕ್ಸ್ಟ್ ಸಿಂಹ ನೋಡೋಕ್ಕೆ ಸಿಂಹನೇ ಬರುತ್ತೆ ಅಂದ್ಕೊಂಡಿದ್ದೆ. ನೋಡ್ರು, ಇವ್ಯಾವು ಕತ್ತೆ, ನರಿ, ನಾಯಿಗಳು ಬಂದಿವೆ ಅಲ್ವಾ? ಸೈಲೆಂಟಾಗಿ ಸುಮ್ಮನೆ ನೀವೇ ಇಲ್ಲಿಂದ ಹೋದ್ರೆ ಸರಿ. ನಾವೇನು ಬಲವಂತದಿಂದ ಕಳಿಸಲ್ಲ, ಬಗ್ಗಿಸ್ಕೊಂಡು ಹೊಡೆದೇ ಕಳಿಸೋದು. ನನ್ನ ಹೆಸರು ಗಂಟೇಶ ಅಂತ. ನನ್ನ ಕೆಲಸ ಗಂಟೆ ಹೊಡಿಯೋದು. ನಮಗೊಬ್ಬರು ಗುರುಗಳವ್ರೆ, ಅವ್ರು ಹೇಳಿದ ಎಲ್ಲದಕ್ಕೂ ಗಂಟೆ ಹೊಡಿತಿರ್ಬೇಕು, ಅಷ್ಟೇ ನನ್ನ ಕೆಲಸ. ಸ್ವೀಟ್ ಸಾರಿ, ಗಂಟೆ ಬಿಟ್ಬಿಟ್ಟು ಬಂದಿದೆ. ಸರಿ, ಪ್ಯಾಂಟು ತೂತಾಕ್ಬಿಟ್ಟಿದೆ. ಗಂಟೆ ಇದೆ ಅಂತ ಅಂದ್ಕೊಳ್ಳಿ ಎಲ್ಲರೂ, ಆಯಿತಾ? ಗಂಟೆ ಇದೆ. ನಮ್ಮ ಗುರುಗಳು ಹೇಳ್ತಿದ್ರು, ನಾನೇನೇ ಒಂದು ಹೇಳಿದ್ರು ಅದು ಹೇಳಿದ್ಮೇಲೆ ಗಂಟೆ ಹೊಡಿಬೇಕು ಅಂತ ಹೇಳ್ತಿದ್ರು, ಆಯಿತಾ? ಗಂಟೆ ಹೊಡಿಯೋದು. ಸೌಂಡ್ ಬರ್ತಿಲ್ಲಲ್ಲ, ಯಾಕಂದ್ರೆ ಗಂಟೆ ಇಲ್ಲ. ಈಗ ಬರ್ತಿದೆ, ಅಂದ್ಕೊಳ್ಳಿ ಗಂಟೆ ಇದೆ ಅಂತ. ಗಂಟೆ ಬಂತಲ್ಲ, ಜಾಸ್ತಿ ಸೌಂಡ್ ಬೇಡ, ಸ್ವಲ್ಪ ಎಲ್ಲ ಭಯ ಪಟ್ಬಿಡ್ತಾರೆ. ಓಕೆ ಗುರುಗಳೇ, ಗಂಟೆ ಹೊಡಿಬೋದಾ? ಓಕೆ. ಹೊಡಿದಲ್ಲ ಗಂಟೆ, ನಮ್ಮ ಗುರುಗಳಿದೆ ಹೇಳ್ಕೊಟ್ಟಿರೋದು. ಏನಾದರೂ ಆದಮೇಲೆ, ಯಾರಾದರೂ ಏನಾದರೂ ಹೇಳಿದ್ಮೇಲೆ ಗಂಟೆ ಹೊಡಿಬೇಕು. ಇನ್ನೊಂದ್ಸಲ ಹಿಡಿದು ನೋಡಿ, ಬರ್ಲಿಲ್ಲಲ್ಲ ಸೌಂಡು, ಯಾಕಂದ್ರೆ ಅಲ್ಲಿ ಗಂಟೆ ಇಲ್ಲ. ಥ್ಯಾಂಕ್ ಯು.